ಅಣ್ಣ ಏನೇ ಅಂದ್ರೂ ನೀನು ಈ ರೀತಿ ಮೋಸ ಮಾಡ್ತಾ ಇರೋದು ಒಳ್ಳೇದಲ್ಲ ಅಣ್ಣ. ಇಷ್ಟು ದಿವಸ ಏನಂತ ಮಾತಾಡಿದ್ದೆ ಅದ್ರ ಪ್ರಕಾರ ಮಾಡಿಕೊಡೋದಾದರೆ ಮಾಡಿಕೊಡು, ಇಲ್ವಾ ಬೇಡ. ನಾನು ನನ್ನ ಹೆಂಡ್ತಿ ಎಲ್ಲಾದರೂ ಹೊರಟೋಗ್ತೀವಿ. ಈ ರೀತಿ ಮೋಸ ಮಾಡೋದಾದರೆ ನೀನು ಮಾಡಲೇಬೇಡ. ನನಗೆ ನೀನೇನು ಹೇಳಿದ್ದೆ ಹಂಗೆ ಮಾಡಿಕೊಡಿಸ್ತೇನೆ. ಇವಾಗ ಈ ಚಿಕ್ಕಮ್ಮನ ಮಾತು ಕೇಳ್ಬಿಟ್ಟು ಇವಾಗ ಅದಕ್ಕೆ ಮಾತು ಕೇಳ್ಬಿಟ್ಟು ಹಿಂಗೆ ಮಾತಾಡಿದ್ರೆ ಅವಕ್ಕೆ ಹೆಂಗೆ ಹೇಳಿದ್ರು, ಹೆಂಗೆ ಹೇಳ್ದವರು ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾರು ಮೋಸ ಮಾಡ್ತಾ ಇದ್ದಾರೆ ನಿನಗೆ? ಯಾರು ಮೋಸ ಮಾಡ್ತಾ ಇದ್ದಾರೆ? ಯಾರು ಮೋಸ ಮಾಡ್ತಾ ಇಲ್ಲ. ಹೇಳೋದು ಕೇಳು ಅಂತ ಹೇಳ್ತಾ ಇರೋದು ಸರಿನಾ? ಬೇರೆ ಬೇರೆ ಮಾಡ್ಕೊಳ್ಳೋಣ ಒಂದೇ ಹತ್ರ ಬೇಡ ಅಂತ ಹೇಳಿ ಹೇಳ್ತಾ ಇರೋದು. ಒಳ್ಳೇದಕ್ಕೆ ಹೇಳ್ತಾ ಇರೋದು, ಅರ್ಥ ಮಾಡ್ಕೊ. ಒಳ್ಳೇದಕ್ಕೆ ಕೇಳ್ತಾ ಇದ್ದಾರೆ, ಏನು ಕೇಳ್ತಾ ಇದ್ದಾರೆ ಅಂತ ಸುಮ್ಮನೆ ಅರ್ಥ ಮಾಡ್ಕೊಂಡಲ್ಲೇ ಲೂಸ್ ಥರ ಮಾತಾಡಬೇಡ ನೀನು. ಲೂಸ್ ಥರ ಏನಕ್ಕೆ ಮಾತಾಡ್ತೀಯ? ಅರ್ಥ ಮಾಡ್ಕೊಂಡ ನೀನು ಯಾಕೆ ಯಾವ ರೀತಿ ಏನು ಎತ್ತ ಅಂತ ಹೇಳಿ. ಸುಮ್ಮನೆ ರಿಸ್ಕ್ ಆಗುತ್ತೆ ಒಂದೇ ಹತ್ರ ಇದ್ದರೆ. ಸುಮ್ಮನೆ ಇಲ್ಲದ್ದೆಲ್ಲ ಕಿರಿಕು ಜಾಸ್ತಿ. ಅದಕ್ಕೇ ಸುಮ್ಮನೆ ಇವಾಗ ನೀನು ಅಲ್ಲಿ ಮಾಡ್ಕೊಂಡ್ರೆ ನಾನು ಇಲ್ಲಿ ಮಾಡ್ಕೋಬೋದು ಅಂತ ಹೇಳಿ ಒಳ್ಳೇದೇ ಹೇಳ್ತಾ ಇರೋದು. ನಾವೇನೇನು ಕೆಟ್ಟದ್ದು ಹೇಳ್ತಾ ಇಲ್ಲ. ನೀನು ಹಿಂಗೆ ಕೆಟ್ಟದ್ದಂತ ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಇಷ್ಟಿನ ನೋಡ್ಕೊಂಡು ನಾವು ಇಷ್ಟಿನ ಇಟ್ಕೊಂಡು ಇಟ್ಕೋದು ಸಾರ್ಥಕ ಇರೋದಿಲ್ಲ. ನೋಡಿ ಅಣ್ಣ, ನೋಡ್ಕೊಂಡಿದ್ದು ಕೊನೆಗೆ ಹೇಳೇ ಬಿಟ್ರಲ್ಲ ನೀವು. ನಾವು ನೋಡ್ಕೊಂಡಿದ್ದಕ್ಕೆ ಎಷ್ಟು ಸಾರ್ಥಕ ಇರಲ್ಲ ಅಂತ ಹೇಳಿ. ಇವಾಗ ಎಷ್ಟು ಖರ್ಚು ತಪ್ಪದು ಗೊತ್ತಾ? ಬೇಸ್ಮೆಂಟಕ್ಕೆ 5 ಲಕ್ಷ ಬೇಕು. ಅದೇ ದುಡ್ಡು ಅಲ್ಲೇ ನೀನು ಕಟ್ತೀಯಲ್ಲ, ಅಲ್ಲೇ ಮೇಲ್ಗಡೆನೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹೇಳಿದ್ದು ಅಷ್ಟೇ. ಇವಾಗ ನೀನು ನೋಡಿದ್ರೆ ಆ ಚಿಕ್ಕಮ್ಮನ ಮಾತು ಕೇಳಿ ಈಗ ಹೇಳ್ತಾ ಇದೀಯಾ ಆ ಚಿಕ್ಕಮ್ಮ ಜಾಗ ಕೊಟ್ಟರು ಅಂತ ಹೇಳಿ. ಇವಾಗ ನಮಗೆ ಮಾತ್ರ ಕೊಡಲಿಲ್ಲ ಆ ಚಿಕ್ಕಮ್ಮ, ನಿಮಗೆ ಮಾತ್ರ ಕೊಟ್ಟರು, ಅದಕ್ಕೆ ಹೇಳ್ತಾ ಇದ್ದೀರಾ. ನಾನು ಅದಕ್ಕೆ ಹೇಳ್ತಾ ಇದ್ದು ನಿನಗೆ. ನಮ್ಮ ದುಡ್ದು ನಾವು ಇಕ್ಕೋಬೇಕು. ಇವಾಗ ನೋಡು ಯಾವಾಗ ಹಿಂಗೆ ಕೈ ಎತ್ತುತ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೋಡು ಇವಾಗ ಹಿಂಗೆ ಈಗ ಹೆಂಗೆ ಮಾತಾಡ್ತಾ ಇದ್ದಾರೆ. ನೀವು ಮಾಡ್ಕೊಳ್ಳಿ, ನಾವು ಮಾಡ್ಕೊತೀವಿ ಅಂತ ಈಗ ಹೆಂಗೆ ಹೇಳ್ತಾ ಇದ್ದಾರೆ ಅಂತ. ಸುಮ್ಮನೆ 2 ಮನೆ ಕಟ್ಟೋಕ್ಕೆ ರಿಸ್ಕ್ ಆಗಿಬಿಡುತ್ತಂತೆ. ಅದಕ್ಕೆ ನೀವು ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಅವಕ್ಕ ನೋಡು ಎಷ್ಟು ಹೇಳಿದ್ರು ಅದಕ್ಕೆ ಮತ್ತೆ ನಿನಗೆ ಗೊತ್ತಾಗಲಿಲ್ಲ. ನಮ್ಮ ಅಣ್ಣವರು ಮೋಸ ಮಾಡಲ್ಲ, ಮಾಡ್ಕೊಡ್ತಾರೆ ಅಂತ. ನೋಡೆಲ್ಲ ಆಗೋವರೆಗೂನೇನೆ, ಎಲ್ಲ ಆದಮೇಲೆ ಎಲ್ಲ ಒಂಥರ ಜನ ಬದಲಾಗ್ತಾರೆ. ನೋಡಿ ಬಾವ ಆಲೇನೆ ಯಾವ ರೀತಿ ಹೇಳ್ತಾ ಐತೆ. ಒಂದೇ ಹತ್ರ ಸೈಡ್ ತೊಗೊಂಡು ಮೇಲೊಂದು ಕೆಳಗೊಂದು ಕಟ್ಟೋಣ ಅಂತ ಹೇಳ್ದವರು ಇವಾಗ ಸುಗುಣ ಚಿಕ್ಕಮ್ಮ ಜಾಗ ಕೊಟ್ಟೈತೆ, ಅಲ್ಲೊಬ್ರು ಇಲ್ಲೊಬ್ರು ಕಟ್ಕೊಂಬನ ಅಂತ ಹೇಳಿ ಆಲೇನೆ ಇವಾಗ ಚೇಂಜ್ ಮಾಡ್ತಾ ಇದ್ದಾರಲ್ಲ ಪ್ಲಾನಿಂಗು. ಅವಳು ಜಾಗ ಕೊಟ್ಟು ಹಿಂಗೆ ಕಿರಿಕಿ ಮಾಡಬೇಕು ಅಂತಲೇ ನಿಮ್ಮ ಚಿಕ್ಕಮ್ಮ ಜಾಗ ಕೊಟ್ಟಿರೋದು. ಅದು ಸುಮ್ಮನೆ ಅಲ್ಲ, ನಮಗೆ ಕೊಡಬಾರ್ದು ಇವ್ರಿಗೆ. ನೋಡು ನಾ ಏನು ಮಾಡಿದ್ದೆ? ಪ್ರೀತಿ ನಿನಗೆ ನನ್ನ ಮನೆ ಹೆಸ್ರಿಗೆ ಬರೆದಿದ್ದೀನಿ ತಗೋ ಅಂತ ಹೇಳಿ ನನ್ನ ಕಣ್ಮುಂದೆನೇ ಕೊಡುತ್ತಲ್ಲ, ನಾನು ಏನು ಹೇಳಿ ಇದಕ್ಕೆ? ಅದನ್ನು ಮಾತಾಡಬೇಡಮ್ಮ ನೀನು, ಅದನ್ನು ಮಾತಾಡಬೇಡ. ಪ್ರೀತಿಗೇನೋ ಇಷ್ಟ ಆಗೈತೆ ಕೊಟ್ಟೈತೆ, ನಾವೇನೇನು ಕೇಳಿಲ್ಲ ಏನಿಲ್ಲ. ಇವಾಗ ಅವರು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾರೆ. ಎಷ್ಟು ದಿವಸ ಅಂತ ಹಿಂಗೆ ಇರಲಿ ಬಿಡತ್ಲಾಗೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾರೆ. ಇವಾಗ ಕೊಟ್ಟೈತೆ, ಸುಮ್ಮನೆ ಯಾಕೆ ಇವಾಗ ನಮಗೆ ಸೇರಬೇಕಾಗಿರೋದು, ಬೇರೆ ಯಾರಿಗೋ ಹೊರ್ಗಿನ ಜನಕ್ಕೇನು ಸೇರಬೇಕಾಗಿರೋದಲ್ಲ. ಅದಕ್ಕೆ ಇಲ್ಲಿ ನಾವು ಕಟ್ಕೊಂಡ್ರೆ ಇಲ್ಲಿ ನೀವು ಅಲ್ಲಿ ನಾವು ನಿಮಗೆ ಬಿಟ್ಕೊಡ್ತೀವಲ್ಲ. ನಾವೇನೇನು ಇವಾಗ ಒಂದು ಸೈಟಿಂದೇ ನಮ್ಗೆ ಬೇಕು ಅಂತೇಳಿ ನಾವೇನೇನು ಕೇಳ್ತಾ ಇಲ್ವಲ್ಲ. ಇವಾಗ ನೀವು ಅದನ್ನು ತೊಗೊಳ್ಳಿ ಅಂತ ಹೇಳ್ತಿಲ್ವ? ನಾನು ಅರ್ಧ ದುಡ್ಡು ಹಾಕಿದ್ದೀನಿ, ಇವನು ಅರ್ಧ ದುಡ್ಡು ಹಾಕಿದ್ದಾನೆ, ಅದಕ್ಕೆ ನಿಮ್ಮ ಕಡೆಗೆ ಅದನ್ನು ಬಿಡ್ತೀನಿ ಅಂತ ಹೇಳ್ತಾ ಇಲ್ವಾ? ಅದನ್ನೇ ಹೇಳ್ತಾ ಇದ್ರು ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಏನು ಕೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿರಿ. ಯೋಚನೆ ಮಾಡ್ದಲ್ಲೇ ಸುಮ್ಮನೆ ಮಾತಾಡಬೇಡ್ರಿ ನೀವು. ಸುಮ್ಮನೆ ಏನಕ್ಕೆ ಮಾತಾಡ್ಕೊಂಡು ಇಲ್ಲಿ ಜಗಳ ಮಾಡ್ಕೊಂಡು ಬರ್ತೀರಾ? ಜಗಳ ಮಾಡ್ಕೊಳಕ್ಕೆ ಹೋಗೋದು ಬೇಡ. ಇಲ್ಲ ಅಣ್ಣ, ಯಾವನು ಈ ಥರ ಮಾಡಿದ್ರೆ ಯಾವನು ಸುಮ್ಕಿರೋದಿಲ್ಲ. ಇದು ಮೋಸ. ಅದಕ್ಕೆ ಮತ್ತೆ ಯಾರು ನಂಬಿದ್ರು ಅಣ್ಣ ತಮ್ಮಗಳನ್ನ ನಂಬಾರ್ದು ಅಂಬೋದು. ಅದಕ್ಕೇ ಮೋಸ ಮಾಡೋಕ್ಕಂತಲೇ ಕಾಯ್ತಾ ಇರ್ತಾರೆ. ನೋಡು ನೀನು ಮೋಸ ಮಾಡಿಬಿಟ್ಟೆ, ನನಗೆ ಕೊನೆಗೂ ನೀನು ಬುದ್ಧಿ ತೋರಿಸ್ಬಿಟ್ಟೆ ನೀನು. ಆದರೆ ನೀನು ಹಿಂಗೆ ಮಾಡೋದು ಸರಿ ಇಲ್ಲ ಅಣ್ಣ. ನೀನು ಏನು ಹೇಳಿದ್ದೆ, ಏನು ಹೇಳಿದ್ದೆ ಅದ್ರ ಪ್ರಕಾರ ನನಗೆ ಮಾಡಿಕೊಡೋದಾದರೆ ಮಾಡಿಕೊಡು. ನೀನು ಏನು ಹೇಳಿದ್ದೆ ಹೇಳು, ನಾನು ಕೊಡ್ತೀನಿ, ಖಂಡಿತ ಮಾಡಿಕೊಡ್ತೀವಿ. ನೋಡು ಯಾರು ಹೇಳಿದ್ರು ಬಿಡಲ್ಲ. ಆಮೇಲೆ ಬೇಕಾದರೆ ಮಾಡಿದ ಮೇಲೆ ಮನೆಗೆ ಆಮೇಲೆ ಬೇರೆ ಬೇರೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ದವರು ಇವಾಗ ಈ ರೀತಿ ಮಾಡೋದು ಸರಿ ಇಲ್ಲ. ಅಲ್ಲ, ಯಾವ ರೀತಿ ಮಾತೆಲ್ಲ ಉಲ್ಟಾ ಮಾಡ್ತೀರಾ ನೋಡಿ. ನಾವೇನು ಯಾರಿಗೂ ಮೋಸ ಮಾಡ್ತಿಲ್ಲ, ಹಂಗೆಲ್ಲ ಮಾತಾಡಬೇಡ ನೀನು. ಅದೇನು ನೀನು ಜಗಳ ಮಾಡಬೇಕು ಅಂತ ಇದ್ದರೆ ಜಗಳ ಮಾಡ್ಕೊಂಡೇ ಹೋಗ್ತಾ ಇರು ಅಷ್ಟೇ. ಜಗಳ ಮಾಡಬೇಕು ಅಂತಲೇ ಇದ್ದೀರಾ ನೀವಿಬ್ಬರು. ಯಾಕೋ ಲಿಕ್ಕಿ ವಿಕ್ಕಿ ಜಗಳ ಮಾಡ್ಕೊಳ್ತಾ ಇದ್ದೀರಾ? ಜಗಳ ಮಾಡ್ಕೋಬೇಡ್ರಿ ಕಣೋ. ಯಾಕೆ ಏನಾಯ್ತು? ಯಾಕೋ ಇದೆಲ್ಲ ಜಗಳ ಆಗ್ತಾ ಇರೋದು ನಿಮ್ಮಿಂದಲೇ ಚಿಕ್ಕಮ್ಮ, ನಿಮ್ಮಿಂದಲೇ ಇದೆಲ್ಲ ಜಗಳ ಆಗ್ತಾ ಇರೋದು. ಅಲ್ಲ, ನೀವು ಮೋಸ ಮಾಡ್ತಾ ಇದ್ದೀರಂತ ಜಗಳ ಮಾಡ್ತಾ ಇದ್ದಾನೆ ಚಿಕ್ಕಮ್ಮ ಇವನು. ಅಯ್ಯೋ, ನಾನು ಹೇಳಿದ್ದು ನಿಮ್ಮ ಒಳ್ಳೇದಕ್ಕೆ ಅಪ್ಪ. ಈಗ ಇಬ್ಬರು ಸೇರಿ ನನಗೆ ತೋರಿಸಿದ್ದೀರಾ ಚೆನ್ನಾಗಿಲ್ದಾಗ. ಇಬ್ಬರು ಬೇರೆ ಬೇರೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದೇ ತಾಗೆ ಯಾಕೆ ಅಂತ ಹೇಳಿ. ನಾಳೆ ಹೊತ್ನಾಗ ಏನೇನೋ ಸಮಸ್ಯೆಗಳು ಬರ್ತವೆ, ಅದಕ್ಕೆ ಬೇಡ. ಇವಾಗ ಹೆಂಗೋ ನಾನು ಪ್ರೀತಿ ಹೆಸ್ರಿಗೆ ಅದನ್ನ ಕೊಟ್ಟಿದ್ದೀನಿ, ಅದನ್ನ ಅಲ್ಲೇ ನೀವು ಕಟ್ಕೊಳ್ರಿ, ಇಲ್ಲಿ ನೀವು ಮಾಡ್ಕೊಳ್ರಿ. ಒಳ್ಳೇದಕ್ಕೆ ಹೇಳ್ತಾ ಇರೋದು. ನೀವು ಚೆನ್ನಾಗಿರ್ಬೇಕಣಪ್ಪ. ಇವಾಗ ಇಬ್ಬರು ಒಂದಾಗಿ ತೋರಿಸಿದ್ರಿ ನನಗೆ ಹಾಸ್ಪಿಟ್ಲಿಗೆ. ನನಗೆ ಹುಷಾರಿರಲಿಲ್ಲ, ಕರ್ಕೊಂಡು ಹೋದ್ರಿ, ಇಬ್ಬರು ತೋರಿಸಿದ್ರಿ. ಇವತ್ತು ನಾನು ಏನಾದರೂ ಮಾತಾಡಿದ್ನಾ? ಏನು ಮಾತಾಡಲಿಲ್ಲ. ನಾನು ಎಷ್ಟು ಚೆನ್ನಾಗಿ ನಿಮ್ಮಿಬ್ಬರನ್ನು ನಾನು ನಂಬಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಚೆನ್ನಾಗಿಲ್ದಂಗೆ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ಅದಕ್ಕೋಸ್ಕರನ ನನ್ನ ಮಕ್ಕಳು ಚೆನ್ನಾಗಿರಲಿ ಅನ್ನೋದು ಇರೋದು.
ನನ್ನ ಮಕ್ಳು ಚೆನ್ನಾಗಿರ್ಬೇಕು, ಜಗಳ ಆಡಬಾರ್ದು ಯಾವಾಗ್ಲೂ ಅಂತ. ನೋಡಿ ಮನೆಗೆ ಬಂದಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ, ಹಣ್ಣು ತಿನ್ರಿ ಚಿಕ್ಕಮ್ಮ, ಅದು ತಿನ್ರಿ ಅಂತ ಹೇಳಿ. ಇವಾಗಿನೇನು ಮನೆ ಹಳೇದಾಯ್ತು, ಅದಕ್ಕೆ ಅದನ್ನೇ ಕಿತ್ತು ಕಟ್ಟಪ್ಪ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅಲ್ಲೊಬ್ರಿಲ್ಲೊಬ್ರು ಕೊಟ್ಕೊಂಡ್ರೆ ಯಾವುದು ಇರೋದಿಲ್ಲ, ಕೇಳು. ಅದೆಲ್ಲ ಹೇಳ್ಬೇಡ ನೀನು, ಸುಮ್ಮನಿರು. ನೀನು ಜಗಳ ತಂದಿಕ್ತಾ ಇದೀಯ, ನೀನೇ ಇದನ್ನೆಲ್ಲ ಜಗಳ ತಂದಿಕ್ತಾ ಇರೋದು. ಅಯ್ಯೋ ಇಲ್ಲ ಕಣೆ, ನಾನೇನು ಜಗಳ ತಂದಿಕ್ತಿಲ್ಲ, ನಾನು ಒಳ್ಳೇದೇ ಹೇಳ್ತಾ ಇರೋದು. ನನಗೆ ದೇವರಾಣೆಗೂ ನಾನು ಜಗಳ ತಂದಿಕ್ಬೇಕು ಅಂತ ಹೇಳ್ತಾ ಇಲ್ಲ. ಒಳ್ಳೇದೇ, ನನ್ನ ಮಕ್ಳು ಚೆನ್ನಾಗಿರಲಿ, ಇಬ್ಬರು ಚೆನ್ನಾಗಿರಲಿ ಅನ್ನೋದೇ ಇರೋದು. ನಾನು ಯಾಕೆ ಜಗಳ ತಂದಿಕ್ಕಾನು ಹೇಳು? ನಾನು ಅವಾಗ ಜಗಳ ತಂದಿಕ್ತಿದ್ದೆ, ಅವಾಗ ಇದು ಮಾಡ್ತಿದ್ದೆ. ಆದರೆ ಇವಾಗ ಅದನ್ನ ಮನಸ್ಸಿನ ತೆಗ್ದಾಕಿದ್ದೀನಿ. ಎಲ್ಲರ ಜೊತೆ ಚೆನ್ನಾಗಿರಬೇಕು, ನನ್ನ ಮಕ್ಳ ಜೊತೆ, ನನ್ನ ಮಕ್ಳು ಸೊಸೆಯರ ಜೊತೆ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನಾನು ಆ ರೀತಿ ಮಾಡೋ ಅಂಥವಳಲ್ಲ. ಜಗಳ ಆಡಬಾರ್ದು, ನನ್ನ ಮಕ್ಳು ಚೆನ್ನಾಗಿರಬೇಕು ಅಂತಲೇ ನಾನು ಹಿಂಗೆಲ್ಲನ ಹೇಳ್ತಾ ಇರೋದು ಹೊರ್ತು ನಾನು ಏನು ಜಗಳ ತಂದಿಕ್ಬೇಕು ಅಂತ ಯಾವುದೇ ಕಾರಣಕ್ಕೂ ಹಿಂಗೆಲ್ಲ ಮಾತಾಡ್ತಿಲ್ಲ ಕಣಮ್ಮ. ಸುಮ್ಮನೆ ಮಾತಾಡಬೇಡ. ನನಗೆಲ್ಲ ಗೊತ್ತೈತೆ. ಆದರೆ ಇವರು ನನಗೆ ಏನು ಹೇಳಿದ್ರು ಅದ್ರ ಪ್ರಕಾರ ಅಷ್ಟೇ. ನಾನು ಯಾರು ಹೇಳಿದ್ರು ಕೇಳಲ್ಲ. ಆ ರೀತಿ ಮಾಡ್ಕೊಡೋದಾದ್ರೆ ಮಾಡಿಕೊಡ್ಲಿ, ಹಿಂಗೆ ಮಾಡ್ಕೊಡೋದಿದ್ರೆ ಬೇಡ. ನಾವೇ ಬೇರೆ ಹೋಗಿ ನಾವೇ ಮಾಡ್ಕೊಳ್ತೀವಿ. ಹಿಂಗೆ ಮಾಡೋದು ಸರಿ ಇಲ್ಲ. ಇವರು ಹಿಂಗೆ ಮೋಸ ಮಾಡಬಾರ್ದು ಯಾರಿಗೇ ಆಗಲಿ. ಮುಚ್ಚ ಬಾಯಿ, ಯಾರೋ ಏನೋ ಮೋಸ ಮಾಡಿದ್ದಾರೆ, ನಿನಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲ. ಯಾರನ್ನ ಕಂಡರು ಏನು ಮೋಸ ಮಾಡಿದಾರಪ್ಪ ಇವನು ತಮ್ಮನಿಗೆ ಅಂತ ಹೇಳಿ ನನ್ನ ಸುಮ್ಮನೆ ಬೈಕೊಳ್ಳೋದಿಲ್ವಾ? ಏನು ಮೋಸ ಮಾಡಿದ್ದೀನಿ ನಾನು? ಏನು ಮೋಸ ಮಾಡಿದ್ದೀನಿ ಅಂತ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಹಿಂಗೆಲ್ಲ ಮಾತಾಡ್ಬಿಟ್ರೆ ನಾನು ಸುಮ್ಮನಿರೋದಿಲ್ಲ ನೋಡು. ಮತ್ತು ಇದು ಮೋಸ ಮಾಡ್ದಂಗಲ್ವಾ? ಇವಾಗೆಲ್ಲ ಒಂಥರ ಮಾತಾಡ್ತಾ ಇದ್ರಿ, ಅವಾಗ ಒಂಥರ ಮಾತಾಡ್ತಾ ಇದ್ದೀರಾ. ಇವಾಗ ಮೋಸ ಮಾಡ್ದಂಗೆ ಮತ್ತೆ ನೀವು ಮಾಡ್ತಾ ಇರೋದು, ಮೋಸನೇ ಮಾಡ್ತಾ ಇರೋದು. ನನಗೇನು ಗೊತ್ತಾಗ್ತಾ ಇಲ್ವಾ ಇದು? ವಿಕ್ಕಿ ಬೇಡ ನೋಡು, ಜಾಸ್ತಿ ಮಾತಾಡ್ತಾ ಇದೆಯಾ, ಮೋಸ ಮಾಡ್ತಾ ಇದ್ದಾರೆ ಅಂತ. ಹಿಂಗೆಲ್ಲ ಮಾತಾಡಬೇಡ, ಜಾಸ್ತಿ ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ಸುಮ್ಮನಿದ್ಬಿಡು. ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೆಯಾ? ಮಾತಾಡಿದ್ರೆ ಸರಿ ಹೋಗೋದಿಲ್ಲ ನೋಡು. ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಬೇಕು. ಹಿಂಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ ನೋಡು, 4 ಬಾರಿಸ್ಬಿಡ್ತೀನಿ. ಬಾರಿಸ್ತೀಯಾ? ಬಾರಿಸು. ಇನ್ನು ನನಗೇನು ಬರ್ಸೋದೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಮತ್ತು ಇಷ್ಟು ದಿವಸ ಒಂಥರ ಮಾತಾಡ್ತಿದ್ದವ್ರು ಇವಾಗ ಯಾಕೆ ಮಾತಾಡ್ತೀರಾ? ಅವತ್ತಿಗೇನು ಬದಲಾಗೈತೆ, ನೀವು ಬದಲಾಗಿದ್ದೀರಾ. ಅವತ್ತಿಗೆ ಅಂತೂ ಈ ಸುಗುಣ ಚಿಕ್ಕಮ್ಮನಿಗೆ ಸೇರ್ತಾನೆ ಇರಲಿಲ್ಲ. ಇವಾಗ ಮತ್ತೆ ಹೆಂಗೆ ಮನೆ ಕೊಟ್ಟಿದ್ದಾರೆ ಅಂತ ಇವ್ರ ಮಾತು ಕೇಳ್ಕೊಂಡು ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ನನಗೆ ಎಷ್ಟು ಬೇಜಾರಾಗೋಣ. ಬಾರಿಸಿದ್ರೆ ನಾವು ಹೋಗ್ತೀವಿ, ನಾವು ನೀನು ಹಿಂಗೆ ಹೇಳ್ಬಿಡು ಆಗಲ್ಲ ಅಂತ ಹೇಳಿ ಅದೇನು ಮಾಡ್ಕೊಡ್ತೀರಾ ಖಂಡಿತವಾಗಿ ಹೇಳಿ, ನಾವು ಬೇರೆ ಹೋಗ್ಬಿಡ್ತೀವಿ. ಬೇರೆ ಹೋಗಿ ನಮಗೆ ಮಾಡ್ಕೊಳ್ಳೋದು ಗೊತ್ತೈತೆ. ಯಾವ ಸೈಟು ಬೇಡ, ಏನು ಬೇಡ, ಎಲ್ಲ ನೀವೇ ಇಟ್ಕೊಳ್ರಿ. ನನಗೆ ಮೋಸ ಮಾಡಿದ್ರು ಮೋಸಗಾರರು ಅಂತ ಹೇಳಿ ಎಲ್ಲ ಬಿಸಾಕ್ ಹೋಗ್ತೀನಿ. ಬೇಡ ಹಂಗೆ ಮಾತ್ರ ಮಾಡಬೇಡಪ್ಪ, ಮಾಡಬೇಡ. ಸುಮ್ಮನೆ ಚೆನ್ನಾಗಿರು, ಜಗಳ ಮಾಡ್ಕೋಬೇಡ ಕಣಪ್ಪ. ಬೇಡ, ನಿಮ್ಮ ಅಣ್ಣ ಹೇಳೋದು ಕೇಳು. ಅಣ್ಣಯ್ಯ ಏನೋ ಒಂದು ಮಾತು ಬೈದ್ರು ಬೈತಾನೆ, ಹಂಗೆಲ್ಲ ದೊಡ್ಡನಾದ್ಮೇಲೆ ಒಂದು ಮಾತು ಬೈತಾನೆ. ಸುಮ್ಕಿರು, ಎಲ್ಲ ನಿಂದೇನೆ. ಇದ್ರ ನಾಟಕ, ಜಗಳ ತಂದಿಕ್ಬೇಕು ಅಂತ ಮಾಡ್ತಾ ಇರೋಳು ನೀನು. ಸುಮ್ಮನೆ ಮಾತಾಡ್ಬೇಡ, ನಿನ್ನ ಬುದ್ಧಿ ಎಲ್ಲ ಗೊತ್ತೈತಿ. ಓಹೋ ಅಣ್ಣ ಅಂತೇಳಿ ಅವ್ರ ತಾಗ ಹೆಂಗೆ ಬೇಕೋ ಹಂಗೆ ಬೈಸ್ಕೊಂಡು ಇಷ್ಟು ದಿವಸ ಏನು ಹೇಳ್ತಾ ಇದ್ರು. ನಾನು ನನ್ನ ಗಂಡನ ಮಾತು ಕೇಳ್ಕೊಂಡು, ಅದಕ್ಕೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಿಡೋ ಅಕ್ಕ ಕೆಲ್ಸಕ್ಕೆ ಹೋಗ್ತಾರೆ ಅಂತೇಳಿ ಎಲ್ಲ ಮಾಡಿಕೊಂಡು ನಾನು ನನ್ನ ಪಾಡಿಗೆ ನಾನು ಇದ್ನಲ್ಲ. ಅದಕ್ಕೆ ನಾವು ಯಾಕೆ ಕೇಳಲಿಲ್ವಲ್ಲ? ನನ್ನ ಗಂಡನ ದುಡ್ದು ಕೊಟ್ಟವ್ರೆ. ಇವಾಗ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ನೋಡು. ದುಡ್ದಿರೋದೆಲ್ಲ ಇಸ್ಕೊಂಡು ಈ ರೀತಿ ಇಷ್ಟು ದಿವಸ ಒಂದು ರೀತಿ ಮಾತಾಡಿ ಇವಾಗ ಒಂಥರ ರೀತಿ ಮಾತಾಡ್ತಾ ಇದ್ದಾರೆ. ಎಂತೆಂಥ ಜನ ಇರ್ತಾರೆ ನೋಡು. ಸುಮ್ಮನಿರಮ್ಮ, ಯಾರೇನೇನು ಮೋಸ ಮಾಡಿಲ್ಲ. ಮೋಸ ಮಾಡಿದ್ರೆ ಗಂಡ ಹೆಂಡ್ತಿ ಇಬ್ಬರು ಹಂಗೆ ಮಾತಾಡ್ಬಿಟ್ರೆ ನೋಡಿ ನಾನು ಕಪ್ಪಳ ಕೊಡ್ಬಿಡ್ತೀನಿ. ನಾವೇನು ಮೋಸ ಮಾಡಿಲ್ಲ, ಯಾರ್ದೇನು ನಾವೇನು 1 ರೂಪಾಯಿ ತಿಂದಿಲ್ಲ. ಅವ್ನ ಕೆಲ್ಸಕ್ಕೆ ಹೋಗಿರೋ ದುಡ್ಡು ಇಸ್ಕೊಂಡಿರೋ ದುಡ್ಡು ನಾವು ಬಿಸಾಕ್ತೀವಿ. ಅದೆಷ್ಟೈತೆ, ನಾವು ಒಂದು ರೂಪಾಯಿನೂ ತಿಂದಿಲ್ಲ ಗೊತ್ತಾ? ನೀವು ಸುಮ್ಮನೆ ಮಾತಾಡಬಾರ್ದು. ಮೋಸ ಮಾಡಿದ್ದಾರೆ ಅಂತ ಹೇಳಿ ಇಬ್ರು ನಮ್ಮ ಮೇಲೆ ಜಗಳ ಮಾಡ್ತಾ ಇದ್ದಾರೆ. ನಾವೇನೇನು ಮೋಸ ಮಾಡಿಲ್ಲ, ನಾವು ಒಳ್ಳೇದು ಹೇಳ್ತಾ ಇದ್ದೀವಿ, ಇವು ಅರ್ಥನೇ ಆಗ್ತಾ ಇಲ್ಲ. ಏನು ಮಾಡೋದು? ಇವ್ನು ನನ್ನ ಮೇಲೆ ಜಗಳ ಮಾಡ್ತಾ ಇದ್ದಾನೆ. ಪ್ರೀತಿ ಬೇರೆ ಕೆಲ್ಸಕ್ಕೆ ಹೋಗಿದ್ದಾಳೆ, ಪ್ರೀತಿ ಇಲ್ಲ. ಏನು ಮಾಡೋದು? ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.